20 ವಸಂತಗಳ ನಂತರ ಇದೇನು ನಮ್ಮನೆ ಅಂಗಳದಲ್ಲಿ ಇಷ್ಟೊಂದು ಜನ ಏನಿರ್ಬೋದು? ಓ, ಊರಿನಲ್ಲಿ ಏನೋ ಒಂದು ದಾಂಧಲೆ ನಡೆದಿದೆ. ಎಲ್ಲರೂ ಸೇರಿ, ಇಡೀ ಊರಿನವ್ರು ಸೇರಿ ನನ್ನ ಅಪ್ಪಾಜಿ ಹತ್ರ ನ್ಯಾಯ ಕೇಳೋಕೆ ಬಂದಿರಬೇಕು. ಒಂದು ನಿಮಿಷ. ನೋಡಿ, ಅಪ್ಪಾಜಿ ಇವತ್ತು ಮನೆಯಲ್ಲಿಲ್ಲ. ಏನು ನ್ಯಾಯ ಬೇಕು, ಯಾವ ವಿಷಯಕ್ಕಾಗ ನ್ಯಾಯ ಬೇಕು ಹೇಳಿ, ನಾನು ಕೊಡ್ತೀನಿ. ಯಾಕೆ ಯಾರು ಮಾತಾಡ್ತಾ ಇಲ್ವಲ್ಲ? ಓ, ಇವನ್ ಯಾಕೆ ಆಡ್ತಾನಂತ ನೀವು ಅನ್ಕೊಂಡಿದ್ರೇನಲ್ವಾ? ಇದು ನ್ಯಾಯವಂತರ ಮನೆತನ. ಸುತ್ತ 40 ಹಳ್ಳಿಗಳಿಗೆ ನ್ಯಾಯ ಆಳುವ ನ್ಯಾಯಾಧೀಶ ನಮ್ಮ ಅಪ್ಪಾಜಿ. ನ್ಯಾಯವಂತರ ಮನೆತನಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟವಳು ನಮ್ಮ ಅಮ್ಮ. ಹೀಗಿರುವಾಗ ಮನೆಗೆ ತಕ್ಕ ಮಗನಾಗಬೇಕೆಂಬ ಮಮಕಾರ ಹೆತ್ತವರ ಕಳ್ಳರೆ ತಿಳ್ಕೊಂಡಿದ್ರು. ನಿತ್ಯ ನನ್ನ ಕಣ್ಣಲ್ಲಿ ಕಾಡುತ್ತಿರುವುದು 10 ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ. ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ಸತ್ಯ, ನ್ಯಾಯ, ನೀತಿ, ಧರ್ಮ. ಆದರೆ ಅವರ ರಕ್ತ ಹಂಚಿಕೊಂಡು ಬಂದಿರುವ ಈ ಮಹಾಂತೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ ಕಂಡ 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 ಯೌವನದ ಹೆಣ್ಣುಗಳು. ಹೇಗಿದೆ ಅಲ್ವಾ? ಎಷ್ಟೊಂದು ವಿಚಿತ್ರವಾಗಿದೆ ಅಲ್ವಾ? ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಅಲ್ವಾ? ಒಂದೇ ನಾಣ್ಯಕ್ಕೆ 2 ಮುಖಗಳಿದ್ದ ಹಾಗೆ ನನ್ನ ಜೀವನಕ್ಕೂ ಸಹ 2 ಮುಖಗಳು. ಅಂತರಂಗ, ಬಹಿರಂಗ. ಬಹಿರಂಗದಲ್ಲಿ ಬದುಕಬೇಕಾದ್ದು ಹೆತ್ತವರ ಕೀರ್ತಿಗಾಗಿ, ಅಂತರಂಗದಲ್ಲಿ ಬದುಕಬೇಕಾದದ್ದು ಈ ಮಹಾಂತೇಶನ ಮಡಿಲಲ್ಲಿ ವಿಷದ ಕೊಂಡ. ನನಗಿಚ್ಚಂತೆ ನಡೆದ ಮಹಾಂತೇಶ ನನ್ನ ಆಸೆಯನ್ನು ತುಚ್ಛೀಕರಿಸಿದ್ದಾಗಲ ಅವರ ಯಾವ ಸಂದೇಹವೂ ಇಲ್ಲ. ಅಮ್ಮ, ಅಮ್ಮ, ಏನಮ್ಮ? ಅಲ್ಲಪ್ಪ, ಮುಂಜಾನೆ ಎದ್ದು ಎಲ್ಲಿಗೆ ಹೋಗಿದ್ದೆ? ಮನೇಲಿ ಕಾಣಿಸ್ತಾನೆ ಇರ್ಲಿಲ್ವಲ್ಲ? ಅದು ಮನೆಯಲ್ಲೇ ಕುಳಿತು ಕುಳಿತು ಬೇಜಾರಾಗ್ಬಿಡ್ತು. ಹೊರಗಡೆ ಫ್ರೆಂಡ್ಸ್ ಜೊತೆ ಒಂದು ತಾಸು ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಮಾಂತೇಶ, ನೀನು ಮನೆಗೆ ಬರುವುದೇ ಅಪರೂಪಕ್ಕೊಮ್ಮೆ. ಬಂದಾಗಲಾದ್ರೂ ಒಂದು 4 ದಿನನಾದ್ರೂ ಈ ಮನೇಲಿ ಇರಬಾರ್ದ? 4 ದಿನ ಅಷ್ಟೇ ಅಲ್ಲ, 4 ನಿಮಿಷ ಕೂಡ ಈ ಮನೇಲಿ ಇರುತ್ತಾ ಇಲ್ವಲ್ಲ ನೀನು? ಯಾಕೋ ನಿಮ್ಮ ತಂದೆ ದಿನ ಬೆಳಗಾದ್ರೆ ನನ್ನ ಮಗ ಮಾಂತೇಶನಲ್ಲಿ ಅಂತ ಕೇಳ್ತಾನೆ ಇರ್ತಾರೆ. ನೋಡು, ಇವತ್ತೊಂದು ದಿನನಾದ್ರೂ ಈ ಮನೇಲಿ ಇರು. ತೆಗೆದುಕೋ ಹಾಲನ್ನ. ಅಮ್ಮ, ಇದೇನಮ್ಮ ಚಿಕ್ಕ ಮಗುವಿಗೆ ಹಾಲು ಕುಡಿಸೋ ತರ ನನಗೂ ಹಾಲು ಕುಡಿಸೋಕ್ ಬಂದಿದ್ಯಲ್ಲ? ಈಗ ನಾನು ನಿಮ್ಮ ಚಿಕ್ಕ ಮಗು ಮಹಾಂತೇಶ ಅಲ್ಲ, ಬೆಳೆದು ದೊಡ್ಡವನಾಗಿ ನಿಂತ ಮಗ ನಾನು. ಮಾಂತೇಶ, ನೀನು ಎಷ್ಟೇ ಬೆಳೆದು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನಿಂತಿರೂ ಸರಿ, ನಿನ್ನ ಹೆತ್ತವರಾದ ನಮಗೆ ನೀನು ಯಾವತ್ತೂ ಚಿಕ್ಕವನೇ ಅಪ್ಪ, ಯಾವತ್ತೂ ಚಿಕ್ಕವನೇ. ಯಾಕೆ ಗೊತ್ತಾ? ನೀನು ಚಿಕ್ಕವನಾಗಿದ್ದಾಗ ನನ್ನ ಮಗ ಚೊಕ್ಕವಾಗಿ ಬೆಳೀಬೇಕು ಅಂತ ನಾನು ನನ್ನ ಕೈಯಾರೆ ನಿನಗೆ ಹಾಲನ್ನು ಕೊಡ್ತಾ ಇದ್ದೆ. ಆದ್ರೆ ಈಗ ನೀನು ಆಗೊಮ್ಮೆ ಈಗೊಮ್ಮೆ ಈ ಬೆಂಗಳೂರಿಂದ ಮನೆಗೆ ಬಂದಾಗಲೂ ಕೂಡ ಈ ಹಾಲನ್ನು ಕೊಡುವ ಸಂಪ್ರದಾಯವನ್ನ ನಾವಿನ್ನೂ ಮರ್ತೇ ಇಲ್ಲಪ್ಪ, ನಾವಿನ್ನೂ ಮರ್ತೇ ಇಲ್ಲ. ಮಾಂತೇಶ, ಹೆತ್ತವರ ಕೈಯಿಂದ ಹಾಲು ಕುಡಿದ್ರೆ ಯಾವತ್ತೂ ಕೆಡಕಾಗಲಾರದು, ಕೇಡಾಗಲಾರದು. ತೆಗೆದುಕೋ ಹಾಲನ್ನ. ಅಮ್ಮ, ಹೆತ್ತ ಕರುಣಿನ ಪ್ರೀತಿ ತಿಳಿಲಾರ್ದೆ ಏನೇನೋ ಮಾತಾಡ್ಬಿಟ್ಟು ದಯವಿಟ್ಟು ತಪ್ಪು ತಿಳ್ಕೊಬೇಡಮ್ಮ.
ತಾರಮ್ಮ. ಸುಮ್ಮನೆ ಹಾಗೆ ಘಟ ಘಟ ಅಂತ ಕುಡಿದ್ಬಿಟ್ಟಿಯಲ್ಲ, ಹಾಲಿಗೆ ಸಕ್ಕರೆ ಸರಿ ಇತ್ತಾ? ಅಮ್ಮನ ಕೈ ಹಾಲು ಅಂದ ಮೇಲೆ ಇರುತ್ತದಮ್ಮ, ಅಮೃತ ಅಮೃತ ಇದ್ದಾಗಿರುತ್ತೆ. ಅಮ್ಮ, ಇನ್ನೂ ಒಂದು ಮಾತು ಕೇಳ್ತೀನಿ ನಿನ್ನ ಹತ್ರ. ನಿನ್ನೆ ರಾತ್ರಿ ನಾನು ಬರುವಾಗ ತುಂಬ ಲೇಟಾಗಿತ್ತು. ಅಪ್ಪ ಏನಾದರೂ ತಪ್ಪು ತಿಳ್ಕೊಂಡ್ರೇನಮ್ಮ? ನಿನ್ನೆ ರಾತ್ರಿ ನೀನು ಮನೆಗೆ ಬಂದಾಗ ಅವರು ಮನೆಯೊಳಗೆ ಇರಲಿಲ್ಲ ನೋಡು, ಅದು ನಿನ್ನ ಪುಣ್ಯ ಅಂತ ತಿಳ್ಕೊ ಮಾತೇಶ. ನಿನ್ನೆ ನೀನು ಮನೆಗೆ ಕುಡಿದು ಬಂದಾಗ ನಿನ್ನ ಮೈ ಮೇಲಿನ ಪ್ರಜ್ಞೆ ನಿನಗಿರಲಿಲ್ಲ. ಈ ಮನೆತನದ ಘನತೆ ಗೌರವದ ಬಗ್ಗೆ ಕಿಂಚಿತ್ತ ಕಾಳಜಿ ನಿನಗಿರಲಿಲ್ಲ. ನಿನ್ನ ನಾನೇ ನಿನ್ನ ಕೈ ಹಿಡಿದು ಒಳಗಡೆ ಕರೆದುಕೊಂಡು ಹೋಗಿ ನಿನ್ನ ಮಲಗಿಸಿದೆ. ಆ ದೃಶ್ಯ ನಿಮ್ಮ ತಂದೆಯವರ ಕಣ್ಣಿಗೆ ಕಾಣದೇ ಇರುವುದು ನಿನ್ನ ಪುಣ್ಯ ಅಂತ ತಿಳಿದುಕೋ ಮಾಂತೇಶ, ನಿನ್ನ ಪುಣ್ಯ ಅಂತ ತಿಳಿದುಕೋ. ಅಮ್ಮ, ಹೌದು, ನಿನ್ನ ಹೆತ್ತ ಕರುಣಿನ ತಾಯಿಯಾಗಿ ನಾನು ನಿನಗೊಂದು ಮಾತನ್ನು ಹೇಳ್ತೀನಿ ಮಾಂತೇಶ. ನೋಡು, ನೀನು ಯಾರ ಮಗ ಅಂದಾಗ ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯಾಧೀಶರ ಮಗ. ಅಂತವನ ಮಗನಾದ ನೀನು 10 ಜನರಿಂದ ಘನತೆ ಗೌರವವನ್ನು ಪಡೆದುಕೊಳ್ಳುವಂಥ ಕೆಲಸವನ್ನೇ ಮಾಡಬೇಕೆ ವಿನಃ ಕಳೆದುಕೊಳ್ಳುವಂಥ ಕೆಲಸವನ್ನ ನೀನು ಯಾವತ್ತೂ ಕೈ ಹಾಕಬಾರದು ಮಾಂತೇಶ. ಒಂದು ವೇಳೆ ಹಾಕಿದ್ದೇ ಆದರೆ ನಿನ್ನ ಬಾಳು ಅಂತ ಪತನಕ್ಕಿಳಿಯುವುದು ಮಾಂತೇಶ, ಎಚ್ಚರವಾಗಿರು. ಅಮ್ಮ, ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ಅಲ್ಲ, ಅಂತ ದೊಡ್ಡ ತಪ್ಪನ್ನು ನಾನು ಏನು ಮಾಡಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ಯಾ? ನೋಡಮ್ಮ, ಈ ಕಲಿಯುಗದಲ್ಲಿ ಕುಡಿಯೋದು ಯಾವ ದೊಡ್ಡ ತಪ್ಪು ಅಲ್ಲ. ಕಳ್ಳತನ, ಕೊಲೆತನ, ಅತ್ಯಾಚಾರ, ಅನಾಚಾರ ಮಾಡುವುದು ನಿಜವಾದ ತಪ್ಪು, ಅದಮ್ಮ. ಆದ್ರೆ ಈ ರೀತಿ ದುಡ್ಡಿದ್ದು ದೊಡ್ಡವರಾದ ನಾವು ಕುಡಿತೀವಪ್ಪ, ಇದೇನು ದೊಡ್ಡ ತಪ್ಪು ಅಲ್ಲಮ್ಮ. ಹಾಗಂತ ನೀ ತಿಳಿದುಕೊಂಡಿದ್ಯಾ? ಹಾಗೆ ನಾವು ತಿಳ್ಕೊಳ್ಬೇಕಲ್ಲಪ್ಪ, ನಾವು ತಿಳ್ಕೊಳ್ಬೇಕಲ್ಲ. ನೋಡು ಮಾಂತೇಶ, ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಈ ಮನೆತನದಲ್ಲಿ ಯಾರು ಯಾವ ತಪ್ಪು ಮಾಡಿದರೂ ಸರಿ, ಯಾವ ತಪ್ಪು ಮಾಡಿ ಯಾರು ಯಾವ ಜಾಗದಲ್ಲಿ ನಿಂತರೂ ಸರಿ, ಅಂತವರಿಗೆ ಶಿಕ್ಷೆ ಅನ್ನುವುದು ಕಟ್ಟಿಟ್ಟ ಬುದ್ಧಿ. ಅಂತವರ ಮಗನಾದ ನೀನು ಕೂಡ ಅವರ ಸಾಲಿನಲ್ಲಿಯೇ ನಡೆದುಕೊಳ್ಳಬೇಕೇ ವಿನಃ ಗೌರವ ಕಳೆಯುವಂತ ಕೆಲಸವನ್ನ ನೀನು ಕೈ ಹಾಕಿದ್ದೆಯಾದ್ರೆ ಮುಂದೊಂದು ದಿನ ನಿನ್ನ ಬಾಳಿಗೆ ದುರಂತ ಅನ್ನೋದು ಕಟ್ಟಿಟ್ಟ ಬುದ್ಧಿ ಮಾಂತೇಶ, ಎಚ್ಚರವಾಗಿರು. ಅಮ್ಮ, ತಿಳಿತಮ್ಮ ಎತ್ತವರ ಆಜ್ಞೆ, ತಿಳಿತಮ್ಮ. ನೋಡಮ್ಮ, ಇನ್ನು ಮುಂದೆ ನನ್ನಿಂದ ಈ ಮನೆಯಲ್ಲಿ ಯಾವ ರೀತಿ ತಪ್ಪು ಆಗದೆ ಇರುತ್ತೆ ಅಂದ್ರೆ ನಾನು ಕೊಡ್ತೀನಿ. ಅಮ್ಮ, ನಿನ್ನೆ ರಾತ್ರಿ ನಾನು ಕುಡಿದಿದ್ದು ಬಂದಿದ್ದಕ್ಕೆ ನನಗೆ ಶಿಕ್ಷೆ ಕೊಡಲೇಬೇಕು ಅಂತಾದ್ರೆ ನಿನ್ನ ಕೈಯಿಂದನೇ ನನ್ನ ಕೆನ್ನೆಗೆ ಮಾಡ್ಬೇಡಮ್ಮ. ಇಲ್ಲ ಮಾಂತೇಶ, ನೋಡಿ, ಹೆತ್ತ ಮಗನ ಕೆನ್ನಿಗೆ ಬಾರಿಸುವಷ್ಟು ಮೂರ್ಖಳಲ್ಲಪ್ಪ ಈ ನಿಮ್ಮಮ್ಮ, ಮೂರ್ಖಳಲ್ಲ. ನೋಡು ಮಾಂತೇಶ, ನಿನಗೆ ಗಂಡು ಅಂದ್ರು ನೀನು, ಹೆಣ್ಣು ಅಂದ್ರು ನೀನೆ ಅಂದಾಗ ನನ್ನ ಮಗನ ನಡೆ ನುಡಿ ಚೆನ್ನಾಗಿರಬೇಕು, ನನ್ನ ಮಗ ಒಳ್ಳೆ ವ್ಯಕ್ತಿ ಅಂತ ಅನಿಸ್ಕೊಳ್ಬೇಕು ಅಂತ ಈ ಮಾತನ್ನು ಹೇಳಿದೆ ಬಿಟ್ರೆ ಬೇರೆ ಯಾವ ದುರುದ್ದೇಶ ಅಲ್ಲಪ್ಪ, ಬೇರೆ ಯಾವ ದುರುದ್ದೇಶನೂ ಅಲ್ಲ. ನೋಡು ಮಾಂತೇಶ, ನೀನು ಏನೇ ತಪ್ಪು ಮಾಡಿದ್ರು ನಿನ್ನ ಹೆತ್ತ ತಾಯಿಯಾದ ನಾನು ನನ್ನ ಒಡಲಲ್ಲಿ ಹಾಕ್ಕೊಳ್ಬೋದು. ಆದರೆ ನಿಮ್ಮ ತಂದೆ ಅಂತವರೆಲ್ಲಪ್ಪ, ನಿಮ್ಮ ತಂದೆ ಅಂತವರೆಲ್ಲ ಯಾರು ಯಾವ ಜಾಗದಲ್ಲಿ ನಿಂತು ಏನು ತಪ್ಪು ಮಾಡಿದ್ರು ಸರಿ, ಅಂತವರಿಗೆ ನಿಮ್ಮ ತಂದೆಯವರ ಕೈಯಿಂದ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಸುಳ್ಳನ್ನು ಹೇಳಿದವರಿಗೆ ನಾಲಿಗೆಯನ್ನು ಕತ್ತರಿಸಿ ಹಾಕ್ತಾರೆ ನಿಮ್ಮ ತಂದೆ, ಕಳ್ಳತನವನ್ನು ಮಾಡಿದವರ ಕೈಯನ್ನೇ ಕತ್ತರಿಸಿ ಹಾಕ್ತಾರೆ ನಿಮ್ಮ ತಂದೆ, ಕೊಲೆ ಸುಲಿಗೆ ಅನ್ಯಾಯ ಅತ್ಯಾಚಾರ ಮಾಡಿದವರನ್ನ ರುಂಡವನ್ನು ಕತ್ತರಿಸಿ ಹಾಕ್ತಾರೆ ನಿಮ್ಮ ತಂದೆ. ಅಂತವರ ತಂದೆಗೆ ಮಗನಾದ ನೀನು ಯಾವತ್ತೂ ಚೆನ್ನಾಗಿರ್ಬೇಕು ಅಂತ ಬುದ್ಧಿ ಮಾತನ್ನು ಹೇಳಿದ್ದೀನಪ್ಪ. ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೀನಮ್ಮ, ಯಾವ ತಪ್ಪು ತರ
ಬೆಂಗಳೂರಿಗೆ ಹೊರಡಬೇಕು. 10,000 ರೂಪಾಯಿನ 10,000 ರೂಪಾಯಿ ಯಾಕೋ ಕೇಳ್ತೀಯಾ? ನೀನು 50,000 ಬೇಕಾದ್ರೆ ಕೇಳು, ನಿಮ್ಮಮ್ಮ ಕೊಡ್ತಾಳೆ ಗೊತ್ತಾ? ಏನು ತಾಯಿ ಮಗ ಸೇರಿ ಏನೋ ಮಾತಾಡ್ತಾ ಇದ್ದ ಹಾಗಿದೆ. ನಾನೇನಂತ ತಿಳ್ಕೊಳ್ಬೋದ ವಿಷಯನ? ಅದೇ ರೀ ಮಾಂತೇಶ ಮಾಂತೇಶ ಬೆಂಗಳೂರಿಗೆ ಹೋಗ್ಬೇಕಂತೆ. ಅದಕ್ಕಾಗಿ ಏನೋ ಅವನು ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದೆ ರೀ. ಎಷ್ಟು ಬೇಕಂತೆ? 10,000 ರೂಪಾಯಿ. 10,000ನ? ಅಲ್ಲ ಮಾದೇವಿ, ನಿನ್ನ ಮಗನಿಗೆ 10,000 ಕೊಡ್ಬೇಕಂದ್ರೆ ನನ್ನನ್ನು ಕೇಳ್ಕೊಡ್ಬೇಕಾ ನೀನು? 10,000 ಯಾಕೆ, 50,000 ಕೊಟ್ಟು ಕಳ್ಸು, ನಂದೇನು ಅಭ್ಯಂತರ ಇಲ್ಲ. ಯಾವತ್ತಾದ್ರೂ ನಾನು ನಿನ್ನ ಮಗನಿಗೆ ಎಷ್ಟು ಹಣ ಕೊಟ್ಟೆ, ಯಾಕೆ ಕೊಟ್ಟೆ ಅಂತ ಕೇಳಿದುಂಟ? ಸರಿ, ಕೊಟ್ಟು ಕಳ್ಸು. ಹಾ ಮಗ ಮಾಂತೇಶ, ಅಪ್ಪಾಜಿ, ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಮಗ. ಹೇಳಿ ಅಪ್ಪಾಜಿ, ನಿಮ್ಮ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತೀನಿ ಅಪ್ಪಾಜಿ, ಹೇಳಿ. ನೋಡು ಮಾಂತೇಶ, ನಮಗೆ ನೀನೊಬ್ಬನೇ ಮಗ. ಈ ಮನೆಯ ಸರ್ವ ಆಸ್ತಿಗೆ ನೀನೇ ಸರ್ವಾಧಿಕಾರಿ. ಮುಂದೊಂದು ದಿನ ಈ ಮನೆಯ ಯಜಮಾನನಾಗಬೇಕಾದವನು. ಅಂಥದ್ರಲ್ಲಿ ನಮ್ಮ ವಯಸ್ಸು ಇಳಿತಾ ಇದೆ, ನಿನ್ನ ಬುದ್ಧಿ ಬೆಳೀತಾ ಇದೆ. ಬೆಳೀತಾ ಇರೋ ಈ ನಿನ್ನ ಬುದ್ಧಿಯಲ್ಲಿ ನ್ಯಾಯ, ನೀತಿ, ಧರ್ಮದ ಜೊತೆಗೆ ಸಂಸ್ಕೃತಿ, ಸಂಪ್ರದಾಯನ ಅಳವಡಿಸಿಕೊಳ್ಬೇಕು ಮಗ. ಈ ಸಮಾಜದಲ್ಲಿರುವ ಕೆಟ್ಟ ಪಿಡುಗನ್ನೆಲ್ಲ ತುಚ್ಛೀಕರಿಸಿ ಚಂದನದ ಗೊಂಬೆಯಾಗಿ ಕಾಣಬೇಕು ಕಂಡವರ ಕಣ್ಣಿಗೆ. ನಿನ್ನ ಮಗ ಕಂಡವರ ಕಣ್ಣಿಗೆ. ಅಪ್ಪಾಜಿ ನೋಡ್ತಾ ಇರಿ ಅಪ್ಪಾಜಿ, ಹೆತ್ತವರ ಕರಳಿಗೆ ಯಾವ ಕಳಂಕ ತರದೆ ಈ ಮಾನವಂತರ ಮನೆತನದ ಮುತ್ತಿನ ಹಾರವಾಗಿ ನ್ಯಾಯ, ನೀತಿ, ಧರ್ಮದ ಶಿಖರವನ್ನೇರಿ ನಿಮ್ಮ ಸತ್ಯ, ನ್ಯಾಯ, ನೀತಿ, ಧರ್ಮದ ಉಸಿರಾಗಿ ಸದಾ ನಿಮ್ಮ ಆಶೀರ್ವಾದದಲ್ಲೇ ಬರುತ್ತೀನಿ ಅಂತ ಮಾತು ಕೊಡ್ತೀನಿ ಅಪ್ಪಾಜಿ. ಅಪ್ಪಾಜಿ, ಮಗನಾದ ನನ್ನ ಮೇಲೆ ನಂಬಿಕೆ. ನಂಬ್ತೀನಿ ಮಗ, ನಂಬ್ತೀನಿ. ಜನ್ಮ ಕೊಟ್ಟ ಮಕ್ಕಳನ್ನ ನಂಬದೆ ಮತ್ತಿನ್ಯಾರನ್ನ ನಂಬೋದಕ್ಕೆ ಸಾಧ್ಯ ಹೇಳು? ನಾನು ಆಡೋ ಮಾತಿನಿಂದ ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು. ಆದ್ರೆ ಮಗ, ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಮನೆ ಎಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನ ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎನ್ನುವಂತ ಕಾಳು ಕಡ್ಡಿಗಳನ್ನ ತಿನ್ನಿಸಿ ಬೆಳೆಸ್ತಾ ಇದ್ದೀನಿ. ಈ ಹಕ್ಕಿ ಮುಂದೊಂದು ದಿನ ಶಿವಶರಣರ ಮಠದಲ್ಲಿ ಪಾಠ ಪಠಿಸುವ ಗಿಳಿಯಾಗಬೇಕು ಅಂತ ನನ್ನ ಮಹಾದಾಸೆ ಮಗ. ಯಾವುದೇ ಕಾರಣಕ್ಕೂ ಮುಂದೆ ಈ ಹಕ್ಕಿ ನರಮಾಂಸನ ತಿನ್ನೋ ರಣ ಹದ್ದಾಗಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಗೊತ್ತಾಯ್ತು ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗವನ್ನು ನಾನು ಅರ್ಥಕೊಂಡೆ ಅಪ್ಪಾಜಿ. ನೋಡ್ತಾ ಇರಿ ಅಪ್ಪಾಜಿ, ಈ ಹಕ್ಕಿ ರಣ ಹದ್ದ ಮಾಂಸವನ್ನ ಕುಕ್ಕಿ ತಿನ್ನುವ ರಣ ಹದ್ದ ಆಗದೇನೆ ಶಿವಶರಣರ ಮಠದಲ್ಲಿ ಪಾಠ ಹೇಳುವ ಅರಗಿಣೆ ಆಗ್ತೀನಿ ಅಪ್ಪಾಜಿ, ಅರಗಿಣೆ ಆಗ್ತೀನಿ ಅಪ್ಪಾಜಿ. ನೋಡ್ತಾ ಇರಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತವರ ಕರಳಿಗೆ ಕೀರ್ತಿ ತರುವುದು ಅಂತ ಅಮ್ಮ ನಾನು ಒಪ್ಪಿಕೊಳ್ತೀನಿ. ಸರಿಯಪ್ಪ, ರುದ್ರ ಬಾ. ರುದ್ರ, ನಾನು ಬೆಂಗಳೂರಿಗೆ ಹೋಗಿ ಬರ್ತೀನಿ. ಮಹಂತೇಶ್ ದಣಿಯವರು ಚೆನ್ನಾಗಿದ್ದೇನಪ್ಪ? ನೀವು ಬೆಂಗಳೂರಲ್ಲಿದ್ದೀರಾ? ಹೌದು ರುದ್ರ. ದಣಿ, ನನ್ನ ಮಗಳು ಬೆಂಗಳೂರಲ್ಲೇ ಇದ್ದಾಳೆ. ಹೌದು. ನಿಮ್ಗೇನಾದ್ರು ಎಲ್ಲಾದ್ರೂ ಸಿಕ್ಕಿದ್ರಾ? ಇಲ್ಲ ಅಲ್ಲ ರುದ್ರ, ನಿನ್ನ ಮಗಳು ಬೆಂಗಳೂರಲ್ಲಿದ್ದಾಳೆ ಅಂತ. ನನ್ನ ತಂಗಿ ಮನೆಯಲ್ಲಿ. ಅದು ತಂಗಿ ಮನೆ ಎಲ್ಲಿ ಅಂತ ನನಗೆ ಗೊತ್ತಿಲ್ವಲ್ಲ, ಅಥವಾ ನಿನ್ನ ಮಗಳು ಯಾವ ಕಾಲೇಜಲ್ಲಿ ಓದ್ತಿದ್ದಾಳೆ ಅಂತ ಗೊತ್ತಾದ್ರೆ ಎಲ್ಲಾದ್ರೂ ನೀನು ಬೋಧಿಸು. ರುದ್ರ, ನಿನ್ನ ಮಗಳಿರೋ ಅಡ್ರೆಸ್ ಏನಾದರೂ ಇದೆ? ಇಲ್ವಾ? ನಾನು ನೀವು ಮುಂದಿನ ಸರಿ ಬಂದಾಗ ನನ್ನ ಮಗಳ ಅಡ್ರೆಸ್ ಅನ್ನು ಬರ್ಕೊಬಂದಿಟ್ಟಿರ್ತೇನೆ ದಣಿ. ಆಯ್ತಪ್ಪ. ದಣಿ, ನನ್ನನ್ನು ಯಾಕೋ ಕರೆದ್ರಿ? ನೋಡು,
ಮಾಂತೇಶ ಬೆಂಗಳೂರಿಗೆ ಹೊರಟಿದ್ದಾನಲ್ವ, ಅವನಿಗೆ 10,000 ರೂಪಾಯಿ ಬೇಕಂತೆ. ಅವನ ಬ್ಯಾಗಲ್ಲಿ ಬೀರುವಿನಿಂದ 10,000 ತೆಗೆದು ಬ್ಯಾಗಲ್ಲಿ ಹಾಕ್ಕೊಂಡು ಅವನನ್ನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಬಾ. ಅಲ್ಲೇ ಒಳಗಡೆ ಇದೆ. ನೀನು ಬೆಂಗಳೂರಿಗೆ ಹೋದ್ಮೇಲೆ ನಿನಗೊಂದು ವೇಳೆ ಏನಾದರೂ ರಜೆ ಸಿಕ್ತು ಅಂತಂದ್ರೆ ಮನೆಗೆ ಬರೋದು ಮರಿಬೇಡ ಕಂದ. ಅಮ್ಮ ನಾನು ಮರಿತೀನಮ್ಮ. ಇಲ್ಲ ಕಂದ. ಆಮೇಲೆ ಬೆಂಗಳೂರಲ್ಲಿ ತುಂಬ ಧೂಳು ಅಂತ ಕೇಳಿದ್ದೆ. ಅಲ್ಲಿ ಇಲ್ಲಿ ಸುತ್ತಾಡಿ ನೆಗಡಿ ಏನಾದರೂ ತಂದ್ಕೋಬೇಡ. ನಾನು ನಿನ್ನ ಮಗ ಅಲ್ವೇನಮ್ಮ? ಅದೇ ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿನಗೇನಾದರೂ ಕೆಮ್ಮು ಬಂದರೆ ಅಥವಾ ಬಾಯಾರಿಕೆ ಆದರೆ ಆ ಬ್ಯಾಗಲ್ಲಿ ಶುಂಠಿ ಕಷಾಯ ಇಟ್ಟಿದ್ದೀನಿ, ಅದನ್ನೇ ಕುಡಿ ಕಂದ. ಅಮ್ಮ ಕೈಯಿಂದ ಔಷಧ ಅಲ್ವೇನಮ್ಮ? ಆಯ್ತಮ್ಮ. ಅಪ್ಪಾಜಿ ಹುಷಾರು ಮಾಂತೇಶ, ಹುಷಾರು. ಅಭ್ಯಾಸ ಮಾಡೋದನ್ನ ಮರಿಬೇಡ. ಆಯ್ತಮ್ಮ. ಹಲೋ ಮಗ ಹೊರಟಾಯ್ತು. ಮಗನಿಗೆ ಕಳಿಸೋವರಿಗಾದ್ರು ಏ ಮಾದೇವಿ, ನೀನ್ ನೋಡ್ತಾ ಇದ್ದೀರಿ ನಿನ್ನ ಮಗನನ್ನ ಬೆಂಗಳೂರಿಗೆ ಕಳಿಸಿದ ಹಾಗೆ ಕಾಣ್ತಾ ಇಲ್ಲ ನನಗೆ. ಏನೆಲ್ಲೋ ಕಾರ್ಗಿಲ್ ಯುದ್ಧಕ್ಕೆ ಕಳಿಸಿದ ಅನುಭವ ಆಗ್ತಾ ಇದೆ ನನಗೆ. ನೋಡು, ಹೊಟ್ಟೆ ತುಂಬಾ ಹಸಿತಾ ಇದೆ, ನನಗೆ ಊಟ ಕೊಡು ಬಾ.